ಎಷ್ಟು ಸುಸ್ತಾಯ್ತು ಈ ಸಿನಿಮಾ ಮುಗಿಸ್ಕೊಡ್ದು? ನಂಗೆ ತುಂಬ ಸುಸ್ತಾಯಿತು. ಯಾರು ಸುಸ್ತು ಮಾಡಿಸಿದ್ರು ತಮ್ಮನ ಅಂತ? ನಮ್ಮನ್ನೇ ಡೈರೆಕ್ಟರ್. ಫಸ್ಟ್ ಡೇ ಶೂಟ್ ಕಾಡಿಗೆ ಹೋಯ್ರು ಅಂತ ಹೇಳಿದ್ರೆ ಹೆಂಗಿತ್ತು ಕಾಡಲ್ಲಿ? ಒಳಗಡೆ ಹೋದ್ರೆ ನಿಮಗೆ ಬರೀ ಹಾವುಗಳು ಬಿಟ್ಟರೆ ಬೇರೆ ಏನು ಕಾಣಿಸೋದಿಲ್ಲ. ಹಾವಂದ್ರೆ ಭಯ ಇದ್ದೆ, ಬಟ್ ಅಷ್ಟು ಭಯ ಏನಿಲ್ಲ ನನಗೆ. ಬಟ್ ಹತ್ರ ಬಂದಾಗ ತುಂಬಾ ಭಯ. ಟೀಸರಲ್ಲಿ ಕಾಲಿಗೆ ಚುಚ್ಚೋದು ತುಂಬಾ ಪೇನ್ ಆಯ್ತು ಅನ್ಕೋತೀನಲ್ಲ. ಒಂದ್ ಕನ್ಸರ್ನ್ ಒಂದ್ ಸೈಡ್ ಎಲ್ಲ ಇರುತ್ತೆ. ಆ ಥರ ಇದೆ ಆಂಗಲ್. ನಾನು ಅನ್ಕೊಂಡೆ ನಂಗೆ ಲವ್ ಲೈನ್ಸ್ ಇಲ್ಲ, ನಾವೇ ಒಂದು ಗೆರೆ ಹಾಕೋಣ ಬಿಡಿ. ಈ ವಿಲನ್ ಪಾತ್ರ ಮಾಡೋಕ್ಕಿಂತ ಮುಂಚೆ ಏನಾದ್ರು ಪ್ರಿಪರೇಷನ್ಸ್ ಯಾವ ಥರ ಏನಿರಲಿಲ್ಲ? ಎಂಥದ್ದು ಇಲ್ಲ, ಏನಿಲ್ಲ, ಎಂಥದ್ದು ಇಲ್ಲ. ಸರ್ ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಎಸ್, ಇವತ್ತು ಸಾಕಷ್ಟು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೊಸ ಹೊಸ ಸಿನಿಮಾಗಳು ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ಕೂಡ ಕ್ಲಾಂತ ಅಂತೇಳಿ ಟೈಟಲ್ ಮೂಲಕ ಸಾಕಷ್ಟು ಗಮನ ಸೆಳೆದಿರುವಂಥ ಸಿನಿಮಾ. ಇವತ್ತು ಆ ಚಿತ್ರತಂಡ ನಮ್ಮ ಜೊತೆ ಇದೆ. ಚಿತ್ರದ ನಾಯಕ ವಿಘ್ನೇಶ್ ಜೊತೆಗೆ ಚಿತ್ರದ ಒಂದು ವಿಲನ್, ಲೇಡಿ ವಿಲನ್ ಅಂತ ಹೇಳ್ಬೋದು, ಸ್ವಪ್ನ ಅವ್ರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮ ಸ್ವಾಗತ ಇಬ್ರಿಗೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾವು ಚೆನ್ನಾಗಿದೆ ಸರ್. ಅತ್ತಾಗಿದ್ದೀವಿ. ಸೂಪರ್ ಸೂಪರ್. ತುಂಬ ಹ್ಯಾಂಡ್ಸಮ್ ಆಗಿ ಲೇಡಿ ವಿಲನ್ ಪಕ್ಕ ಕೂತಿದ್ದೀರಾ ಇವತ್ತು. ಹ್ಯಾಂಡ್ಸಮ್ ಅಲ್ಲ ಸರ್. ಕ್ಲಾಂತ ಏನು ಸರ್? ಕ್ಲಾಂತ ದಣಿವು ಅಂತ. ಹಾಂ, ದಣಿವು, ಆಯಾಸ. ಆಯಾಸ. ಎಷ್ಟು ಸುಸ್ತಾಯ್ತು ಈ ಸಿನಿಮಾ ಮುಗಿಸ್ಕೊಡ್ದು? ನಾನು ತುಂಬ ಸುಸ್ತಾಯ್ತು. ನಂಗೆ ತುಂಬ ಸುಸ್ತಾಯಿತು. ಜೊತೆಗೆ ಟೀಮ್ ಅವರು ಕೆಲವು ಸುಸ್ತಾಗಿದೆ. ಯಾರು ಸುಸ್ತು ಮಾಡಿಸಿದ್ರು ತಮ್ಮನ ಅಂತ? ನಮ್ಮನ್ನೇ ಡೈರೆಕ್ಟರ್. ಮೋರ್ ದೆನ್ ಇವರು ವಿನೋದ್ ಮಾಸ್ಟರ್. ಹಾಂ, ವಿನೋದ್ ಫೈಟ್ ಮಾಸ್ಟರ್. ಹೌದು. ತಮ್ಮ ಮೇಡಮ್, ಕ್ಲಾಂತ ಅಂದಾಗ ಯಾರು ಅಷ್ಟು? ವಿನೋದ್ ಮಾಸ್ಟ್ರೆ. ನಮ್ಗೂ ಕೂಡ ಫೈಟ್ ಇದೆ. ಅವರೇ ಸುಸ್ತು ಮಾಡಿಸ್ತಾರೆ ಅವರು. ನಮ್ದು ಒಂದು ಹೀರೋಯಿನ್ ಮತ್ತೆ ನನ್ ಕಾಂಬಿನೇಷನ್ ಫೈಟ್ ಇದೆ. ಹೀರೋ ಹೀರೋ ಅದಲ್ಲ, ಇನ್ನೊಬ್ರು ಹೀರೋಯಿನ್. ಹೌದು. ಹೌದು, ನಂದು. ಹಾ, ನಮಗೂ ಸುಸ್ತಾಯ್ತು. ರೆಸ್ಟ್ ಮಾಡಿದ್ವಿ ಬಂದು ಒಂದ್ ವಾರ. ಇವಾಗ ರೆಸ್ಟಿಂಗ್ ಅಲ್ಲಿ ಇದ್ದೀರಾ ಅಂದಂಗೆ ಆಯ್ತು. ಇಲ್ಲ, ಶೂಟಿಂಗ್ ಟೈಮ್ ಅಲ್ಲಿ. ಶೂಟಿಂಗ್ ಟೈಮ್ ಅಲ್ಲಿ. ಓಕೆ ಓಕೆ. ಸಿನಿಮಾ ಈ ಕತೆ ನಿಮ್ಮ ಹತ್ರ ಬಂದಾಗ ತಮ್ಗೆ ಕತೆನ ಕೇಳಿದಾಗ ಏನು ಬಂತು ತಲೆಯಲ್ಲ ಅಂತ ಫಸ್ಟ್? ನನ್ಗೆ ಆಕ್ಚುಲಿ ನಾನು ವಿಲನ್ ಆಗಿ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ನಾನು ಬೇರೆ ಸಿನಿಮಾ ಎಲ್ಲ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ನಂಗೆ ವಿಲನ್ ಆಗಿ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಸೊ ಪ್ರಶಾಂತ್ ಸರ್ ಅವರು ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಕೋ ಡೈರೆಕ್ಟರ್ ನನಗೆ ಪರಿಚಯ ಇದ್ರು. ಕಾಲ್ ಮಾಡಿದ್ರು, ಈ ತರ ವಿಲನ್ ಇದೆ ಅಂತ. ಬೇರೆಯವ್ರು ಇದ್ರು ಆಕ್ಚುಲಿ ಈ ಪಾತ್ರಕ್ಕೆ. ಸೊ ಅವಾಗ ನನ್ಗೆ ಕಾಲ್ ಬಂತು. ನಾನು ಒಂದು 2 days ಬಿಫೋರ್ ಮಾತಾಡಿದ್ದೀನಿ ಮನೇಲಿ ಒಂದು ವಿಲನ್ ಆಗಿ ಮಾಡ್ಬೇಕು ಅಂತ. ಸೊ ಸಡನ್ ಒಂದು ಅಪರ್ಚುನಿಟಿ ಬಂತು. ನಾನು ಪ್ರಶಾಂತ್ ಸರ್ಗೆ ಮತ್ತೆ ಕಾಲ್ ಮಾಡಿ ಹೇಳಿದೆ, ಇಲ್ಲ ಸರ್ ನಾನೇ ಮಾಡ್ತೀನಿ ಅಂತ. ಸೊ ಡೈರೆಕ್ಟ್ ಓಕೆ ಆಯ್ತು. ಡೈರೆಕ್ಟ್ ಸ್ಪಾಟ್ಗೆ ಹೋದೆ, ಶೂಟ್ ಸ್ಪಾಟ್ ಫಾರೆಸ್ಟ್ಗೆನೆ. ಓಕೆ, ಫಾರೆಸ್ಟ್ಗೆ ಡೈರೆಕ್ಟ್. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಇಲ್ಲಡೆ ಏನು ಹೇಳ್ತಾ ಇದ್ರಿ ನೀವು, ನನಗೆ ಈ ತರ ವಿಲನ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಯ್ತು ಅಂತ. ಅದಕ್ಕೆ ಇನ್ಸ್ಪಿರೇಷನ್ ಯಾರು ಇದಾನ? ಇನ್ಸ್ಪಿರೇಷನ್ ಅಂತ ಯಾರು ಇಲ್ಲ. ಯಾಕೆ ಅನ್ಸ್ತು ಅಂತ ವಿಲನ್ ಆಗ್ಬೇಕು ಅಂತ? ಅಂದ್ರೆ ನಂಗೆ ಪಾಸಿಟಿವ್ ರೋಲ್ಸ್ ಮಾಡ್ತಾ ಇದ್ದೀನಿ ನಾನೀಗ. ಸೊ ಹಂಗಾಗಿ ನಾನು ನೆಗೆಟಿವ್ ಅಲ್ಲೂ ಒಂದು ನನ್ನನ್ನು ನಾನು ತೋರಿಸ್ಕೋಬೇಕು ಅಂತ. ಸೊ ಸರ್, ತಮಗೆ ಬಂದ್ರೆ ಚಿತ್ರದ ನಾಯಕ ಆಸ್ ಅ ಹೀರೋ ಆಗಿ ತಮಗೆ ಬರುತ್ತೆ ಕತೆ ಬಂದಾಗ? ಇಲ್ಲ, ಆಕ್ಚುಲಿ ನಾವು ದಗಲ್ ಬಾಜಿ ಮಾಡಿದ್ಮೇಲೆ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡಿದ್ವಿ. ಮಂಗ್ಳೂರಿಗೆ ಬಂದಿದ್ರು ಸರ್, ಕಾರ್ಕಳಾಚೆ ಬರ್ತಾ ಇದ್ದೀವಿ, ಸರಿ ಬನ್ನಿ ಸರ್ ಅಂತ. ಹಾಗೆ ಕಾರಲ್ಲಿ ನೆಕ್ಸ್ಟ್ ಯಾವ್ದು ಮಾಡ್ತಾ ಇದ್ದೀವಿ, ಕತೆ ಇದೆ ಅಂತ ಅಲ್ಲಿ ಡಿಸ್ಕಸ್ ಆಗಿರೋಂಥದ್ದು ಲೈನ್ ಅದು. ಆಕ್ಚುಲಿ ಅದು ಬೇರೆ ಮಾಡ್ಬೇಕಿತ್ತು ಅವರು. ಗ್ಯಾಪಲ್ಲಿ ಕತೆ ಡಿಸ್ಕಷನ್ ಸರಿ ಆಯ್ತು ಮಾಡೋಣ ಅಂತ ಹೇಳಿದೆ. ಅಲ್ಲಿಂದ ಮೂವ್ ಆನ್ ಆಯಿತು. ಸೊ ಕ್ಲಾಂತ ಜರ್ನಿ ಅಲ್ಲಿಂದ ಇಲ್ಲಿವರೆಗೆ ಬಂದಿದೆ ಈಗ. ಹೆಂಗೆ ಸರ್ ಎಕ್ಸ್ಪೀರಿಯನ್ಸ್ ಎಲ್ಲ? ನೆಕ್ಸ್ಟ್ ಲೆವೆಲಿಗಿತ್ತು. ಆಲ್ಮೋಸ್ಟ್ ನಾವು ಕಾಡಲ್ಲೇ ಶೂಟ್ ಮಾಡಿದ್ವಿ. ಅದೊಂಥರ ಡಿಫ್ರೆಂಟ್ ನನಗೆ ಅನ್ಸಿರೋ. ನಾರ್ಮಲ್ ಆಗಿ ನಾವು ಯಾವುದು ಮನೆ ಇರತ್ತೆ, ರೋಡು, ಸ್ಟ್ರೀಟ್, ಇದನ್ನ ಇಟ್ಕೊಂಡು ಹೋಗಿದ್ರಿ, ಬೇರೆ ಅಟ್ಮಾಸ್ಫಿಯರ್ ನಮಗೆ. ಆಲ್ಮೋಸ್ಟ್ ಎಷ್ಟು 20 days ಏನೋ ಫಾರೆಸ್ಟ್ ಅಲ್ಲೇ ಹಾವುಗಳಿರತ್ತೆ, ಲೀಚ್ಗಳಿರತ್ತೆ, ಎಲ್ಲ ಡಿಫ್ರೆಂಟ್. ಅಂದ್ರೆ ಏನು ಕಿರಿಕಿರಿಲ್ಲ, ಒಂದು ಪ್ರಶಾಂತವಾದ ವಾತಾವರಣ, ನೆಮ್ಮದಿ ಇರತ್ತೆ ಅಲ್ಲೊಂದು. ನಮ್ದು ಏನಿಲ್ಲ, ಒಂದಿಷ್ಟು ಕ್ರೀವ್, ಬೆಳಿಗ್ಗೆ ಸಂಜೆವರೆಗೂ ಕಾಲ್ ಬರಲ್ಲ, ನೆಟ್ವರ್ಕ್ ಇಲ್ಲ, ಮೊಬೈಲ್ ಯಾರ ಹತ್ರನೂ ಇಲ್ಲ. ಒಬ್ಬ ಎಲ್ಲಾದ್ರೂ ಮಿಸ್ ಆಯ್ತು ಅಂತ ಹೇಳಿದ್ರೆ ಅವ್ನು ಹುಡುಕ್ಬಿಟ್ಟೇ ಕರ್ಕೊಂಡ್ ಬರ್ಬೇಕು. ಹಂಗೆ ಆತರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಡೇ ಶೂಟ್ ಕಾಡಿಗೆ ಹೋಯ್ರು ಅಂತ ಹೇಳಿದ್ರೆ ಹೆಂಗಿತ್ತು ಕಾಡಲ್ಲಿ? ಚೆನ್ನಾಗಿತ್ತು. ಭಯಂಕರ ದಟ್ಟವಾದ ಕಾಡು. ಆಕ್ಚುಲಿ ಎಲ್ಲಿ ಗೊತ್ತಾ, ಅದು ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಗುಂಡ್ಯ ಅಂತ ಫಾರೆಸ್ಟ್. ಒಳಗಡೆ ಹೋದ್ರೆ ನಿಮ್ಗೆ ಬರೀ ಹಾವುಗಳು ಬಿಟ್ರೆ ಬೇರೆ ಏನು ಕಾಣಿಸೋದಿಲ್ಲ. ಹಿಂಗ್ ಹೋಗ್ತಾ ಇರತ್ತೆ ಒಂದೊಂದು ಸಿಂಸಿ. ಬಟ್ ಏನಾಗುತ್ತೆ ಗೊತ್ತಾ, ನಾವು ಅಲ್ಲಿ ಕೆಲವು ಕಡೆ ಗಾಡಿ ಹೋಗಲ್ಲ, ನಡ್ಕೊಂಡೇ ಹೋಗ್ತಾ ಇದೀವಿ. 2 kilometers ನಡ್ಕೊಂಡು ಹೋದಾಗ ಒಂದು ಮಧ್ಯಾಹ್ನವರೆಗೂ ಶೂಟ್ ಮಾಡಿ ಸುಸ್ತಾಗಿರತ್ತೆ. ಆಮೇಲೆ ಸ್ವಲ್ಪ ಗ್ಯಾಪ್ ಇದ್ದಾಗ ನಾನು ಮಲ್ಕೊಂಡ್ಬಿಡ್ತಿದ್ದೆ ಅಲ್ಲೇ, ಅಲ್ಲಿ ಕೆಳಗಡೆ ಮಲ್ಕೊಂಡ್ಬಿಡೋದು. ನಾನು ಮಲ್ಗಿದ್ಮೇಲೆ ಎದ್ದಾಗ ಒಂದು ಸುತ್ತಮುತ್ತ ನೋಡಿದಾಗ ಟೀಮ್ ಇರಲ್ಲ, ಅವರೆಲ್ಲ ಹೋಗಿರ್ತಾರೆ ಎತ್ಕೊಂಡು. ಆಮೇಲೆ ನಾನು ಹುಡ್ಕೊಂಡು ಹೋಗ್ಬೇಕು. ಆ ತರ ಎಲ್ಲ ಚೆನ್ನಾಗಿತ್ತು ಒಂಥರ ಕಾಡಲ್ಲಿ. ತಮಗೆ ಹೆಂಗಿತ್ತು ಕಾಡ್ ಅಂತಂದ್ರೆ? ತಾವೇನ್ ತಿಳ್ಕೊಂಡಿದ್ರಿ? ಹೆಂಗೆ ಅಲ್ಲಿ? ಫಸ್ಟ್ ಆಫ್ ಆಲ್ ಅಂದ್ರೆ
ಹಾವ್ ಅಂದ್ರೆ ಭಯ ಇದೆ, ಬಟ್ ಅಷ್ಟು ಭಯ ಏನಿಲ್ಲ ನಂಗೆ. ಬಟ್ ಹತ್ರ ಬಂದಾಗ ತುಂಬಾ ಭಯ ಆಗುತ್ತೆ. ಎಷ್ಟು ಹಾವುಗಳನ್ನ ಇಲ್ಲ ನೋಡಿದ್ರಿ ಆ ಅಲ್ಲಿ ಕಾಡಲ್ಲಿ? ನಾನು ಕಾಡಲ್ಲಿ ನೋಡಿದೆ ಆನೆಗಳೆಲ್ಲ ಇದೆ. ಸುಮಾರು. ನಾವು ಕಾಲ್ ಪಕ್ಕದಲ್ಲೇ ಇಟ್ಟು ಓಡಾಡಿದೀವಿ. ಒಂದ್ ಕೆಲವು ಹಾವು ಈ ಅದು ಟಚ್ ಹೆಂಗಂದ್ರೆ ಆದ್ರೆ ಏನೋ ಆಗುತ್ತೆ ಗೊತ್ತೇ ಆಗಲ್ಲ ಅಂತಾರಲ್ಲ, ನಿಮ್ಗೆ. ಸೊ ಆತರ ಹಾವು ಅದು ಎಲೆ ತರಾನೇ ಇತ್ತು. ಸೊ ಅದ್ರ ಪಕ್ಕದಲ್ಲೇ ಕಾಲಿಟ್ಟಿಟ್ಟು ಓಡೋಗಿದ್ದೀವಿ. ಸೊ ಆಮೇಲೆ ಬಂದ್ ನೋಡಿದಾಗ ಅದು ಅಲ್ಲೇ ಇದೆ ಹಾವು. ಏನು ಮಾಡಿಲ್ಲ ಹಂಗಾರೆ? ಏನು ಮಾಡಿಲ್ಲ, ಯಾರಿಗೂ ಏನು ಮಾಡಿಲ್ಲ. ಅಂದ್ರೆ ಒತ್ತಾರ ಝೂ ಅಲ್ಲಿ ನೋಡೋ ಪ್ರಾಣಿಗಳು ನೀವೆಲ್ಲ ಒಂಥರ serious ನೋಡಿಬಿಟ್ರಿ ಅಂತ? ಆದ್ರೂ ಯಾರಿಗೆ ಏನಾಗಿಲ್ಲ, ಸೇಫ್ ಆಗಿ ಬಂದಿದೆ. ಸೇಫ್ ಆಗಿ. ಸೀರಿಯಸ್ಲಿ ನೀವು ಹೇಳ್ತಾ ಇದ್ರಿ ಲೇಡಿ ವಿಲನ್ ಆಗಿ ಹೀರೋಗೆ ಎಷ್ಟು ಕಾಟ ಕೊಡ್ತೀರಾ ಈ ಸಿನಿಮಾದಲ್ಲಿ? ಆತರ ಏನ್ ನಾನು ಜಾಸ್ತಿ ಟಾರ್ಚರ್ ಮಾಡಲ್ಲ, ಹೊಡಿಯೋದಿಲ್ಲ, ಬಟ್ ನಾರ್ಮಲ್ ಒಂದ್ ಚಾಕುವಿಂದ ಟಾರ್ಚರ್ ಮಾಡ್ತೀನಿ. ಚಾಕುವಿಂದ ಅದೇ ನೋಡ್ದೆ ಇದು ಟೀಸರ್ ಅಲ್ಲಿ ಕಾಲಿಗೆ ಚುಚ್ಚೋದು ನೀವೇ ಅಲ್ವಾ? ಹೌದು, ಸರ್ ತುಂಬಾ ಪೇನ್ ಆಯ್ತು ಅನ್ಕೋತೀನಲ್ಲ? ಅದು ನನ್ನ ಹೀರೋಯಿನ್ಗೆ ಹೀರೋಯಿನ್ ಚುಚ್ಚಿದ್ದು. ನಮ್ಮೇಲೆ ಚುಚ್ಚಕ್ ಬಂದಿಲ್ಲ. ಕಟ್ಟಕ್ ಬಿಟ್ಟು ಮಾಡ್ತೀವಿ ಚುಚ್ಚೋದು ಆತರ ಇವರಿಗೆ. ಅಲ್ಲಿ ಚುಚ್ಚೋ ಚಾನ್ಸ್ ಇರುತ್ತೆ, ಬಟ್ ಚುಚ್ಚಲ್ಲ ಅವರು. ಚುಚ್ಚಲ್ಲ. ಒಂದ್ ಕನ್ಸರ್ನ್ ಒಂದ್ ಸೈಡ್ ಎಲ್ಲ ಇರುತ್ತೆ ಆತರ ಇದೆ ಆಂಗಲ್. ಏನ ಸಿನಿಮಾದಲ್ಲಿ ಹಂಗೇನಾ ಅಥವಾ ಹಿಂಗೆ? ಸಿನಿಮಾದಲ್ಲಿ ಹಂಗ ಸೇಫ್ ಆದ್ರೆ ಹಿಂಗ ಇರ್ತಾವ. ಸರಿ, ಇಲ್ಲಿ ಸಿನಿಮಾದಲ್ಲಿ ಕೂಡ ಸಂಗೀತ ಭಟ್ ಅವರು ಕೂಡ ತಮ್ಮ ನಾಯಕಿ ಆಗಿದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ? ಒಂದು ವಂಡರ್ಫುಲ್ ಆರ್ಟಿಸ್ಟ್ ಅವರು. ಮೋರ್ ದೆನ್ ಅವ್ರಿಗೊಂದು ಕಮ್ ಬ್ಯಾಕ್ ಸಿನಿಮಾ ಇದು. ಹೌದು ಹೌದು. ಚೆನ್ನಾಗಿತ್ತು. ನಮ್ಮ ಬಾಂಡಿಂಗ್ ಆಗಿರ್ಲಿ, ಇಬ್ರು ಒಳ್ಳೆ ಡಿಸ್ಕಷನ್ ಮಾಡಿ ಇದ್ವಿ. ಎಲ್ಲಿ ನಂಗೆ ಅವರು ದೊಡ್ಡ ಆರ್ಟಿಸ್ಟ್ ಅಂತ ಅನ್ಸಲಿಲ್ಲ, ಅವ್ರಿಗೆ ನಾನು ಸಣ್ಣ ಆರ್ಟಿಸ್ಟ್ ಅಂತ ಅನ್ಸಲಿಲ್ಲ. ಒಳ್ಳೆ ಫ್ರೆಂಡ್ ಆಗಿದ್ಲು, ಫ್ರೆಂಡ್ಲಿ ನೇಚರ್. ಅದು ಚೆನ್ನಾಗಿತ್ತು. ಅವ್ರ ಜೊತೆ ಕೆಲಸ ಮಾಡೋದು ಆ್ಯಕ್ಚುಲಿ ನನಗೆ ಎಲ್ಲೂ ಏನು ಹೇಳ್ತೀವಿ ಅನ್ಕಂಫರ್ಟೇಬಲ್ ಅಂತ ಎಲ್ಲೂ ಇರಲಿಲ್ಲ. ಏನಿದ್ರು ನನಗೆ ಫ್ರೀಯಾಗಿ ಕೆಲಸ ಮಾಡ್ತಾ ಇದ್ವಿ ಇಬ್ರು ಸೇರಿ. ಹಾಗೆ ಏನಿದ್ರು ಬಿಫೋರ್ ಡಿಸ್ಕಷನ್ ಮಾಡ್ತಾ ಇದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನೈಸ್ ನೈಸ್ ನೈಸ್. ಮತ್ತು ತಮಗೆ ಏನು ಹೇಳ್ತೀರಾ ಸಂಗೀತ ಭಟ್ ಅವ್ರ ಬಗ್ಗೆ? ನನಗೂ ಅಂದ್ರೆ ನಾನು ಅವ್ರನ್ನ ಫಸ್ಟ್ ವರ್ಕ್ ಮಾಡಿರ್ಲಿಲ್ಲ ಅವ್ರ ಜೊತೆ. ಸ್ಟಾರ್ಟಿಂಗ್ ಹೋದಾಗ ಒಂದ್ ಇರುತ್ತಲ್ಲ, ಅಯ್ಯೋ ಹೇಗೆ ಅವ್ರನ್ನ ಮಾತಾಡ್ಸೋದು, ಹಾಗೆ ಆತರ ಏನಾಗ್ಲಿಲ್ಲ. ಜಲ್ಲಾಗ್ಬಿಟ್ವಿ, ನೀಟಾಗಿ ಮಾತಾಡ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ, ಅಂದ್ರೆ ಜಲ್ಲಾದ್ವಿ, ಆತರ ಏನ್ ಪ್ರಾಬ್ಲಮ್ ಆಗ್ಲಿಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಂಗೆ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಇದಿತ್ತು, ಏನಂದ್ರೆ ನಮ್ಮ ಟೀಮ್ ಅವರು ಈ ಸಂಗೀತ ಭಟ್ ಒಳ್ಳೆ ಪರ್ಫಾರ್ಮರ್, ಗೊತ್ತಲ್ಲ ನಿಮ್ಗೆ, ಮ್ಯಾಚ್ ಮಾಡ್ಬೇಕು ಹೊಸಬ್ಬ ಹಂಗಿಂಗೆಲ್ಲ ಟಾಕ್ ಬಂದಾಗ ಏನೋ ಮಾಡ್ಬೇಕಲ್ಲ. ಹೋದ್ಮೇಲೆ ಆಮೇಲೆ ಗೊತ್ತಾಯ್ತಿಲ್ಲ, ಅವರೇ ಸಪೋರ್ಟ್ ಮಾಡಕ್ಕೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ. ಅದು ಯಾವಾಗ ಅಪೋಸಿಟ್ ಕೋ ಸ್ಟಾರ್ ಇಂದ ನಮ್ಗೆ ಹಂಗೆ ಬರತ್ತ, ಆಗ ನಾವು ಆರಾಮ್ಸೆ ಮಾಡ್ಬೋದು ಕೆಲಸನ. ಸರ್ ಆಕ್ಚುಲಿ ಇದು ಯಾವ ಜೋನರ್ ಸಿನಿಮಾ ಅಂತ? ಆಕ್ಷನ್ ಥ್ರಿಲ್ಲರ್, ಆಕ್ಷನ್ ಸಸ್ಪೆನ್ಸು ಜೊತೆಗೆ ಹೆಂಗೆ ಇದಂತ? ಸಸ್ಪೆನ್ಸ್ ಅಂತ ಇಲ್ಲ, ಬಟ್ ಸ್ಟ್ರೈಟ್ ಆಗೇ ಇದೆ ಸಿನಿಮಾ. ಯೂತ್ಸ್ಗಳಿಗೆ, ಮೋರ್ ದೆನ್ ಲವರ್ಸ್ಗಳಿಗೆ, ಮೋರ್ ದೆನ್ ಪೇರೆಂಟ್ಸ್ಗಳು ನೋಡ್ಬೇಕಾಗಿರೋ ಸಿನಿಮಾ. ನಾನು ಏನಕ್ಕೆ ಹೇಳಿದ್ರೆ ಯೂತ್ಸ್ ರೀಸನ್ ಹೇಳ್ತಾರೆ, ರೀಸನ್ ಹೇಳಿದ್ರೆ ಪೇರೆಂಟ್ಸ್ ನೋಡ್ಬೇಕಂತ ಹೇಳಿದ್ರೆ. ಹೌದು, ಇವಾಗ ನಾವು ನಮ್ಮ ಅಮ್ಮನ್ ಹೇಳ್ತೀನಿ ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತೀನಿ ಅಂತ. ನಾನು ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತೀನಿ, ನಮ್ಮ ಅಮ್ಮನ್ ಗೊತ್ತು, ನಾ ಹೇಳೋದಷ್ಟೇ ರೀಸನ್. ಬಟ್ ನಾನು ಲವರ್ನು ಮೀಟ್ ಮಾಡಕ್ ಹೋಗ್ಬೋದು, ಬೇರೆ ಏನಾದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ಗೂ ಹೋಗೋದು, ಇಲ್ಲ ಸಿನಿಮಾಕ್ಕೆ ಹೋಗ್ಬೋದು, ಬೇರೆ ಎಲ್ಲ ನಡೀತಾ ಇರತ್ತೆ ಈ ತರ. ಈಗ ನಿಮ್ಗೆ ಗೊತ್ತು ಮೊಬೈಲ್ ಎಷ್ಟು ಅಪ್ಡೇಟ್ ಆಗಿದೆ, ಟೆಕ್ನಿಕಲ್ ಎಷ್ಟು ಅಪ್ಡೇಟ್ ಆಗಿದೆ ಅಂತ. ಸೊ ಅಲ್ಲೊಂದು ಒಳ್ಳೆ ಮೆಸೇಜ್ ಜೊತೆ ಒಂದು ಒಳ್ಳೆ ಕಂಟೆಂಟ್ ಇದೆ. ಮೋರ್ ದೆನ್ ಈಗ ಇಲ್ಲಿ ನೇಚರಲ್ಲಿ ಯಾವುದು ಸೇಫ್ಟಿ ಅಂತ ಯಾವುದು ಇಲ್ಲ ನಮಗೆ. ಸೊ ಸೇಫ್ಟಿ ಮೆಜರ್ಮೆಂಟ್ ಇರಲೇಬೇಕು ನಮಗೆ ಅನ್ನೋದು ಒಂದು ಮಾರಲ್ ಇರುವಂತ ಮೆಸೇಜ್ ಇದು ಸಿನಿಮಾ ಅಂತ ಹೇಳ್ಬೋದು. ರಿಯಲ್ ಟ್ರುತ್. ಬಟ್ ಸಣ್ಣ ವಿಷಯ ಒಂದಷ್ಟು ದಿನಗಳು ಹೋದ್ಮೇಲೆ ಸಣ್ಣ ತಪ್ಪು ದೊಡ್ಡ ತಪ್ಪಾಗಿ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಅವತ್ತೇ ನಾವು ಅದನ್ನ ಸಣ್ಣದಾಗಿ ಮುಗಿಸ್ಬಿಟ್ಟಿದ್ರೆ ಅಂತ ಅನ್ಸೋದು ಇದೆ ನಮ್ ಕೆಲವೊಂದು ಆ ತರ. ಅದು ನಾನು ಕೂಡ ಆರ್ಟಿಕಲ್ಸ್ ಎಲ್ಲ ಓದ್ತಾ ಇದ್ದೆ, ಅದ್ರಲ್ಲಿ ಹೇಳ್ತಾ ಇದ್ರಿ ಈ ಪ್ರೇಮಿಗಳು ಹೊರಗಡೆ ಕಾಡಲ್ಲಿ ಹೋಗ್ತಾರೆ, ಅಲ್ಲೊಂದು ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ, ಆ ತರ ಒಂದು ಕತೆ. ನೀವು ಆಕ್ಚುಲಿ ಏನ್ ಹೇಳ್ತೀರಾ ಮೇಡಮ್ ಈ ಕತೆ ಬಗ್ಗೆ? ಅಂದ್ರೆ ಏನಂತಂದ್ರೆ ಈಗ ಯೂತ್ಸ್ ಸುಳ್ಳು ಹೇಳಿ ಒಂದ್ ಕಡೆ ಹೋಗ್ತಾರೆ, ಅಂದ್ರೆ ಗೊತ್ತಿಲ್ಲದೆ ಇರೋ ಒಂದು ಜಾಗಕ್ಕೆ ಹೋಗ್ತಾರಲ್ಲ, ಅಲ್ಲಿ ಹೋದಾಗ ಏನೇನ್ ಆಗುತ್ತೆ, ಅಲ್ಲಿ ಹೋದ್ರೆ ನಾವು ಹೆಂಗಿರ್ಬೇಕು ಅನ್ನೋದು ಒಂದ್ ಮೆಸೇಜ್ ಇದೆ. ಗೊತ್ತಿಲ್ದಿರೋ ಪ್ಲೇಸಿಗೆ ಹೋಗ್ಬೇಕಾದ್ರೆ ಸೇಫ್ಟಿ ಮೆಜರ್ಮೆಂಟ್ ಬೇಕೇ ಬೇಕು ನಮ್ಗೆ. ಮೋರ್ ದೆನ್ ನಮ್ ಸರೌಂಡಿಂಗ್ ಅಟ್ ಲೀಸ್ಟ್ ಇನ್ಫಾರ್ಮ್ ಮಾಡಿ ಆದ್ರೂ ಹೋಗ್ಬೇಕು ನಾವು. ಯಾರಿಗಾದ್ರೂ ಇನ್ಫಾರ್ಮ್ ಇದು ಮಾಡ್ಕೊಂಡು ಹೋದ್ರೆ ಸೇಫ್ಟಿ ಆಗಿರೋದು, ಇಲ್ಲ ಜಾಗದ ಬಗ್ಗೆ ತಿಳ್ಕೊಂಡು ಹೋಗ್ಬೇಕು ಅನ್ನೋದೇ. ಅದೇ ಗೊತ್ತಿಲ್ಲದೆ ಇರೋ ಒಂದ್ ಜಾಗಕ್ಕೆ ಹೋದಾಗ ಇಲ್ಲಿ ಏನೆಲ್ಲ ಆಗುತ್ತೆ, ನಾವು ಎಡವಟ್ಟುಗಳಾಗಿರ್ಬೋದು ನಾವು ಮಾಡ್ಕೊಳ್ಳುವಂಥದ್ದು. ಸೊ ಒಂದ್ ಮೆಸೇಜ್ ಇದೆ ಅಷ್ಟೇ. ಪೇರೆಂಟ್ಸ್ ನೋಡ್ಬೇಕು, ಯೂತ್ಸು ಬಂದ್ ನೋಡ್ಬೇಕು. ಲವರ್ಸ್ ಗಳಿಗೆ ಇಂಪ್ಯಾಕ್ಟೇಬಲ್ ಆಗಿ ಹೇಳ್ತಾ ಇರಲ್ಲ ಲವರ್ಸ್ ತುಂಬಾ ಜನ ಅದೇ ಸೀರಿಯಸ್ ಸರ್. ಏನಕ್ಕೆ ಹೇಳಿದ್ರೆ ಲವರ್ಸ್ ಯಾರು ಹೇಳ್ಬಿಟ್ಟು ಹೋಗ್ಬೇಕು, ಮನೇಲಿ ಹೇಳ್ಬಿಟ್ಟು ಹೋಗ್ತಾರ. ಸರ್ ನಿಮ್ ಗರ್ಲ್ ಫ್ರೆಂಡ್ ನೀವು ಮನೇಲಿ, ಅಮ್ಮ ನಾನು ಹೋಗಿ ಬರ್ತೀನಿ, ಗರ್ಲ್ ಇಲ್ಲ ಹೋಗಿ ಬರ್ತೀನಮ್ಮ ನಮ್ ಫ್ರೆಂಡ್ ಸಿಕ್ತೆ, ಹಿಂಗ್ ಹೇಳ್ಬಿಟ್ಟೆ ಎಲ್ರು ಹೋಗುವಂತದ್ದು. ಬಟ್ ಅಲ್ಲಿ ಏನಾದ್ರು ಹೋದಲ್ಲಿ ಏನೋ ಸಣ್ಣ ಪ್ರಾಬ್ಲಮ್ ಆದ್ರೆ ಏನಾಗುತ್ತೆ ಅನ್ನೋದೇ ಆ ಸಿಚುವೇಶನ್ ಇದೆಯಲ್ಲ, ಹಾರಿಬಲ್ ಆಗಿರುತ್ತೆ, ತಗೊಳಕ್ ತುಂಬಾ ಕಷ್ಟ ಆಗಿರುತ್ತೆ. ಏನಾದ್ರೂ ಸಣ್ಣ ಪ್ರಾಬ್ಲಮ್ ಆದಾಗ ನಿಮ್ ತಲೆಯಲ್ಲಿ ಏನ್ ನೋಡುತ್ತೆ, ಯಾರು ಕಾಲ್ ಮಾಡೋದು ನಿಮ್ಗೆ ಗೊತ್ತಿರಲ್ಲ ಅವಾಗ, ಏನಂದ್ರೆ ನಾವ್ ಯಾರಿಗೂ ಹೇಳಿರಲ್ಲ. ಅದಕ್ಕೆ ತಾವೇನ್ ಲವ್ ಮಾಡಿದಾರ ಸರ್ ಯಾವಾಗ? ಇಲ್ಲ ಹೇಳಿ ಸರ್, ಕಟ್ ಮಾಡಿಸ್ತೇನೆ. ಇಲ್ಲ ಲವ್ ಇತ್ತು, ಬಟ್ ಈಗಿಲ್ಲ. ಅವಾಗ ತಾವೇನಾರ ಹೇಳಿದ್ದೆ? ಇಲ್ಲ, ಇದ್ದಿದ್ದೆ ಒಂದ್ 2 ತಿಂಗಳು, ಅದಕ್ಕಿಂತ ಅದ್ರ ಮೇಲೆ ನಮ್ದು ಹೋಗೋದಿಲ್ಲ. ಯಾಕೆ ಅಂತ
ಅದೇನೋ ನಂಗೆ ಲವ್ ಲೈನ್ಸೇ ಇಲ್ಲ ನನ್ನ ಕೈಯಲ್ಲಿ ಅಂತ ನಂಗೆ ಅನ್ಸುತ್ತೆ ಜಾಸ್ತಿ. ಅಂದ್ರೆ ಕೈಯಲ್ಲಿ ಲವ್ ಗೆರೆ ಅಳಕಿಸಿ ಹೋಗ್ಬಿಟ್ಟಿದೆ ಅಂತ. ಮೇ ಬಿ ಕರೆಕ್ಟಾಗಿ ಒಬ್ರು ಬಂದು ಯಾರು ಪ್ರಪೋಸ್ ಮಾಡಿಲ್ಲ, எனக்கு ಗೊತ್ತಿಲ್ಲ. ಕಾಲೇಜ್ ಟೈಮಲ್ಲಿ ಅಷ್ಟೇ ಅಂದ್ರೆ ನಾನು ಬರ್ತೀನಂದ್ರೆ ಹಿಂಗೆ ತಲೆ ಕೆಳಗಡೆ ಹಾಕೊಂಡಿರ್ತಾರೆ. ಅದೇನು ಭಯನಾ ಆಟಿಟ್ಯೂಡ್ ಅದೇನು ಅನ್ಸುತ್ತೋ ಗೊತ್ತಿಲ್ಲ. ಇನ್ನೋರಿಗೆ ನಿಮ್ಗೆ ಗೊತ್ತಾಗ್ತಿಲ್ಲ ಹುಡುಗಿ. ಲವ್ ಲೈನ್ಸ್ ಇಲ್ಲ. ಮೇ ಬಿ ನಾನು ಅನ್ಕೊಂಡೆ ನಂಗೆ ಲವ್ ಲೈನ್ಸೇ ಇಲ್ಲ. ಓಕೆ ಫೈನ್, ಈಗ ನಾವೇ ಒಂದು ಕರೆಯೋಣ ಬಿಡಿ ಸರ್, ನಾವೇ ಒಂದು ಗೆರೆ ಹಾಕೋಣ ಬಿಡಿ. ಅದು ಲವ್ ಲೈನೇ ಆಗುತ್ತೆ, ಬೇರೆ ಗೆರೆ ಆಗುತ್ತೆ ಗೊತ್ತಿಲ್ವಲ್ಲ. ಲವ್ ಮಾಡೋಣ ಸರ್ ಬಿಡಿ. ಅಲ್ಲ ನೀವು ಸಿನಿಮಾದಲ್ಲೇ ಹೇಳಿದಾರಲ್ಲ ಕ್ರಶ್ ಇತ್ತು ಅಂತ ಹೇಳಿದ್ರಲ್ಲ ಇವಾಗ. ಸಿನಿಮಾದಲ್ಲಿ ಸ್ಟೋರಿಯಲ್ಲಿ ಕ್ರಶ್ ಇರೋಂಥದ್ದು ಅದು. ಇದೊಂದು ತಮ್ಮ ಪ್ರಕಾರ ಈ ಇತ್ತೀಚಿನ ಜನರೇಷನ್ ಅಲ್ಲಿ ಲವ್ ಅಂತಂದ್ರೆ ಏನಾಗ್ತಾ ಇದೆ ಅಂತ? ಲವ್ ಅಂತಂದ್ರೆ ಅದು ಟ್ರೂ ಆಗಿ ಯಾರು ಲವ್ ಮಾಡ್ತಾ ಇಲ್ಲ. ಕೆಲವರು ಒಂದು ಏನೋ ಒಂದು ಸ್ಟೇಟಸ್ ನೋಡ್ಕೊಂಡು ಹಿಂದೆ ಹೋಗ್ತಾರೆ. ಇವಾಗ ಏನ್ ಬೇಕಾದ್ರೂ ದುಡ್ಡು ಬೇಕು ಅಂತ ಇದಾರಲ್ವಾ, ಸೊ ದುಡ್ಡಿನಿಂದ ಹೋಗೋರೇ ಜಾಸ್ತಿ ಆಗಿದ್ದಾರೆ ಇವಾಗ. ಟ್ರೂ ಆಗಿ ಇಲ್ಲ ನನ್ನ ಪ್ರಕಾರ. ಅದೇ ರೀಸನ್ ಹೇಳಿದ್ರಿ ನೀವು ಇವಾಗ ಸ್ಟೇಟಸ್ ನೋಡ್ಕೊಂಡು ಹೋಗ್ತಾರೆ ಹಾಗೆ ಅಂತ. ಹೌದು ಹುಡುಗರು ಮಾಡ್ತಾರೋ ತಪ್ಪ ಹುಡುಗಿರು ಮಾಡ್ತಾರೋ ತಪ್ಪ? ಇಬ್ಬರು ಕಡೆಯಿಂದನೂ ತಪ್ಪಿದೆ. ಯಾರು ಹುಡುಗಿನೂ ಸಚ್ಚಲ್ಲ ಹುಡುಗನೂ ಸಚ್ಚಲ್ಲ. ಅಂದ್ರೆ ಮೊದ್ಲಿತ್ತು ಹಂಗೆ, ಇಲ್ಲ ನೀನೇ ಅಲ್ಲ ಅದು ಇದು ಅಂತ. ಇವಾಗ ನೀನೇ ಅಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಯಾರಾದ್ರೂ ದುಡ್ಡು ಬರೋರು ಬಂದ್ರೆ ಹುಡುಗಿರು ಹೋಗ್ತಾರೆ, ಅವ್ರ ದುಡ್ಡಿರೋ ಹುಡುಗಿ ಇದ್ರೆ ಅವರು ಅಲ್ಲಿ ಹೋಗ್ತಾರೆ, ಎಲ್ಲ ಚೆನ್ನಾಗಿರೋರು ನೋಡ್ಕೊತಾರೆ. ಸಮ್ ಏನೋ ರೀಸನ್. ಸೊಲ್ಯೂಷನ್ ಅಂತ ಏನೂ ಇಲ್ವಾ ಹಿಂಗೆ ಅಂತ? ಸೊಲ್ಯೂಷನ್ ಅಂದ್ರೆ ಏನ್ ಹೇಳುದು, ಬೇಗ ಮದ್ವೆ ಇದು ಲವ್ ಮಾಡಿ 1 year ಆಗಕ್ ಬಿಡ್ಬಾರ್ದು, ಮದ್ವೆ ಆಗ್ಬಿಡ್ಬೇಕು. ಸರ್ ಕೆಲವೊಂದು ಕ್ವಶನ್ ಗಳಿಗೆ ಸೊಲ್ಯೂಷನ್ ಹುಡುಕ್ಬಾರ್ದು, ನಿಜ ಸಿಗುದೇ ಇಲ್ಲ ಅದು. ಸುಮ್ನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗಾರೆ ಅಡ್ಜಸ್ಟ್ ಮಾಡ್ಕೊಂಡಲ್ಲ, ಸೊಲ್ಯೂಷನ್ ಹುಡುಕ್ಬಾರ್ದು ಅಂದೆ ನಾನು. ಸುಮ್ನೆ ಇದ್ಬಿಡಬೇಕು ಅಷ್ಟೇ. ಲೈಫ್ ಕ್ಯಾರಿ ಸರ್. ನೀವು ಅನ್ಕೊಂಡಿದ್ರೆ ನಿನ್ನೆ ನನ್ನ ಇವತ್ತು ಮೀಟ್ ಮಾಡ್ತೀನಿ ಅಂತ ಅಲ್ಲ, ನಿನ್ನೆ ನೀವು ಅನ್ಕೊಂಡಿದ್ರೆ ನಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಇಲ್ಲ. ಆಮೇಲೆ ಈ ಪ್ಲೇಸ್ಮೆಂಟ್ ಅಲ್ಲಿ ಇಲ್ಲೇ ನಾವು ಮಾಡ್ತಿದ್ವಿ, ಇಟ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಅಷ್ಟೇ. ಲೈಫ್ ಇಸ್ ಟು ಗುಡ್. ಅದೇ ಹೇಳ್ತಿದ್ರು ಒಂದು ಮಾತಿಲ್ಲ, ಇವಾಗ ಟ್ರೆಂಡ್ ಅಲ್ಲಿ ಇತ್ತು, ಬಡವರು ಈಗ ಹುಡುಗರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನೀವೇನ್ ಹೇಳ್ತೀರಾ ಆ ಮಾತಿಗೆ? ಈಗ ಅನಿಸ್ತಿದೆ ಸರ್, ಬಡವ್ರ ಮಕ್ಳು ಸಿನಿಮಾದವ್ರಿಗೆ ಸಿನಿಮಾನ ಹುಡುಗ ಕೊಡ್ಬೇಕು ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದೆ ಇವಾಗ. ಬಟ್ ನಿಜ ಇದು ಟ್ರೂ ಅದು. ಯಾಕಂದ್ರೆ ನೋಡಕ್ ಹೋದ್ರೆ ಹಂಗೆ ಅನ್ಸುತ್ತೆ. ಏನ್ ಮಾಡಕ್ಕಾಗತ್ತೆ, ಏನ್ ಮಾಡಕ್ಕಾಗಲ್ಲ. ಎವ್ರಿಥಿಂಗ್ ಏನಂದ್ರೆ ಇಲ್ಲಿ ಫೈನಲಿ ಮ್ಯಾಟರ್ ಆಗೋದು ಮನಿ. ಇಫ್ ಯು ಹ್ಯಾವ್ ಮನಿ ಯು ಕ್ಯಾನ್ ಬೈ ಎನಿಥಿಂಗ್ ಅನ್ನೋ ತರ ಇವಾಗ ಪ್ರೆಸೆಂಟ್ ಸಿಚುವೇಶನ್. ಇವನ್ ಯಾರು ಹುಡುಗಿ ಅಂತ ಅಲ್ಲ ಸರ್, ಹುಡುಗಿ ಮನೆಯವರು ಅವ್ರದೊಂದಿಷ್ಟು ಲಿಸ್ಟ್ ಇರತ್ತೆ ನೋಡಕ್ ಹೋದ್ರೆ. ಹುಡುಗ ಹಿಂಗಿರ್ಬೇಕು, ಇಷ್ಟು ದುಡ್ಡು ಇರ್ಬೇಕು, ಗೌರ್ಮೆಂಟ್ ಜಾಬ್ ಇರ್ಬೇಕು, ಅದು ಸ್ಯಾಲ್ರಿ ಎಷ್ಟು ಇರ್ಬೇಕು, ಲ್ಯಾಕ್ ಅಲ್ಲೇ ಇರ್ಬೇಕು, ಆ ತರ ಇದೆ. ಗೌರ್ಮೆಂಟ್ ಜಾಬ್ ಹಂಗೆಲ್ಲ ಇರತ್ತೆ. ಏನ್ ಮಾಡಕ್ಕಾಗಲ್ಲ, ಅನಿವಾರ್ಯತೆ. ಇದೊಂದು ಬರ್ದಿರತ್ತೆ ಸರ್, ನಿಮ್ ಲೈಫ್ ಹಿಂಗೆ ಅಂತ. ಅದೇ ಆಗೋದು, ಅದು ಏನ್ ಮಾಡಿದ್ರು ಅಷ್ಟೇ. ಆಮೇಲೆ ಏನ್ ಗೊತ್ತಾ, ದುಡ್ಡಿರೋರ್ನ ಮದ್ವೆ ಆದ್ರೆ ಚೆನ್ನಾಗಿರ್ತೀವಿ ಅನ್ನೋದು ಸುಳ್ಳು ಸರ್. ನೆಮ್ಮದಿ ವೆರಿ ಇಂಪಾರ್ಟೆಂಟ್. ಅದು ಮದ್ವೆ ಆದ್ಮೇಲೆ ಏನಾಗತ್ತೆ, ಅನುಭವ ಆದ್ಮೇಲೆ ಇಲ್ಲ ನಾವು ನಮ್ಮನ್ನ ಇಷ್ಟಪಟ್ಟವ್ರ ಮದ್ವೆ ಆಗ್ಬೇಕಿತ್ತು ಅಂತ ಅನ್ಸೋದು ತುಂಬಾ ಜನರಿಗಿದೆ. ಸೊ ಆ ತರ ನಡೆಯುತ್ತೆ. ಅದು ಏನು ಹೇಳಕ್ಕಾಗಲ್ಲ, ಅದು ಎಕ್ಸ್ಪೀರಿಯನ್ಸ್ ಆದ್ರೆ ಬೆಸ್ಟ್. ಅನುಭವ ತುಂಬಾ ಇದೆ ಅಂತ ಅನ್ಸುತ್ತೆ. ಇಲ್ಲ ತಿಳ್ಕೊತೀನಿ, ಅನಲೈಸೇಷನ್ ಮಾಡ್ಕೋತೀನಿ. ಹಂಗೂ ಮಾಡ್ಬೋದಾ ಸರ್? 100% ಸರ್ ಆಮೇಲೆ ಒಂದ್ಸರಿ ಮೀಟ್ ಆಗೋಣ ಆಫ್ ದ ಕ್ಯಾಮ್ರಾ ಒಂದ್ಸರಿ. ಆ ರೇಂಜಿಗೆ ಲವ್ ಗುರು ಅಲ್ಲ ನಾವು. ಎನಿವೇ ಸರ್, ಸಿನಿಮಾಗೆ ಬರೋದಾದ್ರೆ ಈ ಸಿನಿಮಾ ತಮಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಸರ್? ಇವಾಗ ಎಷ್ಟು ಸ್ಪೆಷಲ್ ಅನ್ಸುತ್ತೆ? ತುಂಬಾ ಸ್ಪೆಷಲ್. ಕನ್ನಡದಲ್ಲಿ ನಂದು ಮೊದಲನೇ ಸಿನಿಮಾ ಒಂದು, ಆಮೇಲೆ ಆಕ್ಷನ್ ಸಿನಿಮಾ ಮಾಡಿದ್ದೀನಿ. ನಂದೊಂದು ಡ್ರೀಮ್ ಇರೋದು, ಒಬ್ಬ ಹೀರೋ ಅಂದ್ಮೇಲೆ ನಾವು ಈ ತರ ಸಿನಿಮಾ ಮಾಡ್ಬೇಕಂತ ಒಂದ್ ಇರತ್ತಲ್ಲ, ಆ ಪ್ರೆಸೆನ್ಸ್ ನಂಗೆ ಸಿಕ್ಕಿದೆ ಈ ಸಿನಿಮಾದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೂರ್ ಜನ ಏನು ಹೀರೋ ಲೀಡ್ ಆಗಿ ಮಾಡಿದ್ದಾರೆ. ಆಕ್ಷನ್ ವೈಸ್ ನಾನು ಫಸ್ಟ್ ಟೈಮ್ ಮಾಡಿರುವಂತದ್ದು ಈ ರೇಂಜಿಗೆ. ಅದಕ್ಕೆ ಆಕ್ಚುಲಿ ವಿನೋದ್ ಮಾಸ್ಟರ್ ಥ್ಯಾಂಕ್ಸ್ ಹೇಳ್ಬೇಕು. ಮೋರ್ ದೆನ್ ಅವ್ರಿಬ್ರು ಅಸಿಸ್ಟೆಂಟ್ ಇದ್ದಾರೆ, ರಂಜಿತ್ ಶೆಟ್ಟಿ ಮತ್ತೆ ಶ್ರೀರಾಮ್ ಅಂತ. ಅವ್ರಿಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇವಾಗ ನಾನು ಫೈಟ್ ಟ್ರೈನ್ ಅಪ್ ಆಗಿ ಹೋಗಿರೋದಲ್ಲ. ಅವ್ನು ರಂಜಿತ್ ಏನು ಹೇಳಿದೆ ಅಂದರೆ ನಂಗೆ ಸಪೋರ್ಟ್ ಮಾಡ್ತಿದ್ದೆ. ಏನಿದ್ರು ಸರ್ ನಾನು ಏನು ಮಾಡ್ತೀನಿ ಅಷ್ಟೇ ಮಾಡಿ, ನಾನು ಇದೀನಿ ಸರ್, ನಾನು ಹೇಳಿದ್ಮೇಲೆ ಮುಗೀತು. ಅದನ್ನ ನಾನು ಜಸ್ಟ್ ಹೋಗಲ್ಲಿ ಕಾಪಿ ಮಾಡ್ತಿದ್ದೆ. ಯುವ ಸರ್ ಇದಾರಲ್ಲ, ಇಬ್ರು ಕಾಂಬಿನೇಷನಲ್ಲೇ ನಡೀತಿದೆ ಜಾಸ್ತಿ. ಹಾಗೆ ಮೇಡಮ್, ತಾವು ಹೇಳೋದಾದ್ರೆ ಈ ಸಿನಿಮಾ ತಮಗೆ ಎಷ್ಟು ಸ್ಪೆಷಲ್ ಅಂತ? ಅಂದ್ರೆ ನಾನು ಹೀರೋಯಿನ್ ಆಗಿ ಮಾಡಿರೋದು ಫಸ್ಟ್ ರಿಲೀಸ್ ಆಗ್ಬೇಕು ಅಂತ ಒಂದು ಆಸೆ ಇತ್ತು. ಅದಾದ್ಮೇಲೆ ನಂಗೆ ವಿಲನ್ ಆಗ್ಬೇಕು ಅಂತ ಆಸೆ ಆಯ್ತು. ಸೊ ನಾನು ವಿಲನ್ ಆಗಿ ಮಾಡಿರೋಂಥದ್ದೇ ರಿಲೀಸ್ ರೆಡಿ ಇದೆ. ಸೊ ಅದು ತುಂಬಾ ಸ್ಪೆಷಲ್. ನೀವು ಬೇರೆ ಆರ್ಟಿಸ್ಟ್ಗಳಿಗೂ ಒಂದೊಂದು ಆಸೆ ಇರುತ್ತೆ, ಕಲಾವಿದ್ರನ್ನ ಎಲ್ಲಾ ತರ ಪಾತ್ರಗಳನ್ನ ಮಾಡ್ಬೇಕಂತ. ಅಂತ ಕಲಾವಿದರಿಗೆ ತಾವೇ ಹೇಳೋದಾದ್ರೆ ಏನ್ ಹೇಳ್ತೀರಾ? ಆಪರ್ಚುನಿಟೀಸ್ ಬಂದಾಗ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಖಂಡಿತವಾಗ್ಲೂ ಮಾಡಿ. ಯಾಕಂದ್ರೆ ನಿಮ್ಗೆ ಇದೇ ನಿಮ್ಗೆ ಹಿಟ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಈಗ ನೀವು 10 ಕ್ಯಾರೆಕ್ಟರ್ ಮಾಡಿದಾಗ ನಾವು ಅನ್ಕೊಂಡಿದ್ ನಾನು ವಿಲನ್ಯಾಗೆ ಹಿಟ್ ಆಗ್ತೀನಿ ಅಂತಲ್ಲ, ಹೀರೋಯಿನ್ ಆಗು ಹಿಟ್ ಆಗ್ಬೋದು. ಸೊ ಬಂದಿರೋದನ್ನ ಯಾವ್ದು ಮಿಸ್ ಮಾಡ್ಕೋಬೇಡಿ.
ಎಲ್ಲ ಪಾತ್ರಗಳೇ. ಇದು ಹೀರೋಯಿನ್ನು ಹೀರೋ ಅವೆಲ್ಲ ಇಲ್ಲ, ಇಲ್ಲಿ ಪಾತ್ರಗಳು. ಆರ್ಟಿಸ್ಟ್ ಅಷ್ಟೇ ನನ್ನ ಲೆಕ್ಕದಲ್ಲಿ. ಯಾರು ಇದು ಇಂತ ಏನಿಲ್ಲ. ಸೊ ಬಂದಿರೋದನ್ನ ಮಿಸ್ ಮಾಡ್ಕೋಬೇಡಿ, ಯಾವ ಪಾತ್ರ ಆದ್ರೂ ಸರಿ, ಅದಕ್ಕೆ ನೀವು ಜೀವ ತುಂಬಿದ್ರೆ ನಿಮ್ಗೆ ಅದ್ರಲ್ಲೇ ನೀವು ಮುಂದುವರಿತೀರಾ ಅಂತ ಅಷ್ಟೇ. ಅದನ್ನ ಹೇಳಿದ್ರಿ ಲೇಡಿ ವಿಲನ್ ಇದು ಮಾಡ್ತಾ ಇದೀನಿ ಪಾತ್ರ ಅಂತೇಳಿ. ಈ ವಿಲನ್ ಪಾತ್ರ ಮಾಡೋಕ್ಕಿಂತ ಮುಂಚೆ ಏನಾದ್ರು ಪ್ರಿಪರೇಷನ್ಸ್ ಯಾವ ತರ ಇತ್ತು? ಏನಿರಲಿಲ್ಲ, ಎಂತದೂ ಇಲ್ಲ. ಏನು ಇಲ್ಲ, ಎಂತದೂ ಇಲ್ಲ. ರಿಯಲ್ ಕ್ಯಾರೆಕ್ಟರ್ ಹಂಗೆ ಇತ್ತ ಸರ್? ಅವ್ರ ನಗ್ತ ಎಲ್ಲೋ ಕೇಳಿದ್ದೀನಿ ನಾನು, ಎಂತದೂ ಇಲ್ಲ. ಅದು ಹೆಂಗೆ ಸರ್ ರಿಯಲ್ ಕ್ಯಾರೆಕ್ಟರ್ ಆಸ್ ವಿಲನ್ ಆಗಿ ನೋಡಿದ್ರೆ ಹೆಂಗಿದೆ ಅಲ್ಲಿ? ನಾ ಫಸ್ಟ್ ಟೈಮ್ ನೋಡಿರೋದು, ನಾ ಶೂಟಿಂಗ್ ಮಾಡ್ತೀನಿ, ನಾಳೆ ಒಂದು ಆರ್ಟಿಸ್ಟ್ ಬರ್ತಾ ಇದ್ದಾರೆ ಲೇಡಿ ವಿಲನ್ ಆಗಿ ಅಂತ. ಹೌದು, ಇವ್ರು ಓಕೆ ಆ ಥರ ಬಿಫೋರ್ ಎಲ್ಲೂ ಮೀಟ್ ಮಾಡಿಲ್ಲ, ಏನಿಲ್ಲ. ನೋಡಿದಾಗ ಏನ್ ಅನ್ನಿಸ್ತು? ಹಾ, ಲೇಡಿ ವಿಲನ್ ತರನೇ ಇದ್ರು ಸರ್. ಅಂದ್ರೆ ಅವರು ಏನ್ ಗೊತ್ತಾ, ಕಾಸ್ಟ್ಯೂಮ್ ಹಾಕ್ಬಿಟ್ಟು ಬಂದ್ಮೇಲೆ ನಾನು ನೋಡಿರೋದು. ನೋಡ್ತಾ ಇದ್ದಾರೆ ನನ್ನ, ಯಾರು ನಾನು ಬೇರೆ ತರ ಕಾಸ್ಟ್ಯೂಮ್ ಹಾಕಿರೋದು, ಒಂದು ಕುರ್ತಾ ಆಗಿದ್ದು ಸಮಥಿಂಗ್ ಏನ್ ಹಾಕಿದ್ರು ನಾನು ನೋಡಿಲ್ಲ. ಬರೀ ನಂದು ಶಾರ್ಟ್ ಡ್ರೆಸ್ ಇತ್ತು, ಅದ್ರಲ್ಲೇ ನೋಡ್ತಾ ಇದ್ರು. ಫಿಕ್ಸ್ ಆಗ್ಬಿಟ್ಟಿದ್ರು, ಈ ಹುಡುಗಿ ಇದ್ ಬಿಟ್ರೆ ಬೇರೆ ಡ್ರೆಸ್ ಇಲ್ಲ ಅಂತ. ನೀವೇನಾರು ಮಾಡ್ಬೇಕಲ್ಲ ಸರ್, ಈ ಡ್ರೆಸ್ ಇಲ್ಲ ಅಂತ ಹೇಳ್ತಾ ಇದ್ರಿ ಅವರು. ಇಲ್ಲ, ಆಕ್ಚುಲಿ ಅದು ಹಂಗೆ, ಅದು ಒಂದ್ 2 ಕಾಸ್ಟ್ಯೂಮ್ ಬರುತ್ತೆ. ಸೊ ಅದ್ರಲ್ಲೇ ನೋಡಿ 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 ಅವರು ನನ್ನ ಆ ಡ್ರೆಸ್ ಹಾಕೊಂಡ್ ಕಂಡು ಹಿಡಿತಾ ಇರ್ಲಿಲ್ಲ ಯಾರದು. ನಾನು ಆಗ್ಲೇ ಬಂದು ನೋಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಲೇಡಿ ಡಾನ್ ಒಬ್ರು ಇದಾರೆ ಅಂತ. ಹುಡುಕ್ತಾ ಇದ್ದೆ ಎಲ್ಲಿ ಲೇಡಿ ಡಾನ್. ಇಲ್ಲ, ನಾನು ತುಂಬಾ ಒಳ್ಳೆ ಏನಂದ್ರೆ ಒಳ್ಳೆ ವಿಲನ್. ನೋಡೋಣ ಸಿನಿಮಾ ನೋಡಿ. ಯಾವಾಗ ಸಿನಿಮಾ ರಿಲೀಸ್ ಮಾಡ್ತಾವ ಪ್ಲಾನ್ ಇದೆ? ಡಿಸೆಂಬರ್ 8 ಫಿಕ್ಸ್. ಡಿಸೆಂಬರ್ 8 ಹಂಗಾರೆ ನೋಡ್ಬೋದು ಹಂಗಾರೆ ಸಿನಿಮಾ? 100% ನೋಡು. ಯಾಕೆ ಸರ್? ಇಲ್ಲ ನೋಡ್ಬೋದು, ಯಾಕಂದ್ರೆ ಸಾಕಷ್ಟು ಬರ್ತಾ ಇದಾರೆ. ನಂಗೆ ಕನ್ಫರ್ಮೇಷನ್ ಬೇಕಾಗಿತ್ತು ನಿಮ್ಮ ಕಡೆ ಅಂತಾನೆ. ಸರ್ ಇನ್ನು ಡೈರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ವೈಭವ್ ಅವರು, ವೈಭವ್ ಪ್ರಶಾಂತ್ ಸರ್ ಎರಡೆರಡು ಹೆಸರು ಇಟ್ಕೊಂಡಿದ್ದಾರೆ ಅವರು. ಒಂದು ವೈಭವ್ ಅವ್ರು ಇಟ್ಕೋಬೇಕು, ಇದೊಂದು ಪ್ರಶಾಂತ್ ಅವ್ರು. ವೈಭವ್ ಅಂತ ತುಂಬಾ ಜನ ಇರ್ತಾರಲ್ಲ, ಅಲ್ಲಿ ಜೊತೆ ಪ್ರಶಾಂತ್ ಅಂತ ಬಂದ್ರು, ಅವ್ರು ಪ್ರಶಾಂತವಾಗಿರ್ತಾರೆ. ಆಲ್ಮೋಸ್ಟ್ ಅವ್ರು ಪ್ರಶಾಂತವಾಗಿರೋದು. ಮೋರ್ ದೆನ್ ಫಸ್ಟ್ ಸಿನಿಮಾ ನಾವು ಒಟ್ಟಿಗೆ ಕೆಲಸ ಮಾಡಿರೋದು ದಗಲ್ ಬಾಜಿಲು. ನಿಮ್ಗೆ ಅನುಭವ ಇದೆ ಅವ್ರ ಜೊತೆ ಕೆಲಸ ಮಾಡಿ? 100%. ಅವ್ರು ಯಾರಿಗೂ ಬೈಯಲ್ಲ, ನಗ್ತಾನೆ ಕೆಲಸ ಮಾಡ್ತಾರೆ. ಈ ಸಿನಿಮಾ ಅಂತೂ ನಿಮ್ಗೆ ಬೈದಲ್ಲ, ಯಾಕೆ ಮುಂಚೆ ಪರಿಚಯ ಇದ್ರಿ? ಇಲ್ಲ, ನಂಗೆ ಅಂತಲ್ಲ, ಯಾರಿಗೂ ಬೈಯಲ್ಲ. ಅವ್ರ ಕೆಲಸ ತೆಗ್ಸೋದು ಹೆಂಗಂತ ತುಂಬಾ ಚೆನ್ನಾಗಿ ಗೊತ್ತು. ಅಂತ ಕೆಲಸ ತೆಗ್ಸೋದಕ್ಕೂ ಹಿಂಗ್ ಕೆಲಸ ಮಾಡು ಅಂತ ಹೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಅವ್ರು ನಗ್ನಾಗ್ತಾನೆ ಕೆಲಸ ತೆಗಿಸ್ತಾರೆ, ಅದು ತುಂಬಾ ಖುಷಿ ಆಗುತ್ತೆ. ಅವ್ರದ್ದು ಒಳ್ಳೆ ಗುಣ ಇದೆ ಅವರಲ್ಲಿ. ಮೇಡಮ್ ನೀವು ಹೇಳೋದಾದ್ರೆ ಡೈರೆಕ್ಟರ್ ಬಗ್ಗೆ ಎರಡೆರಡು ಹೆಸರು ಇಟ್ಕೊಂಡವ್ರೆ? ಎರಡೆರಡು ಹೆಸರಲ್ಲ, ಅದು ಏನಿಲ್ಲ, ಬೈಗಳ ಅಂತೂ ನಾವು ಕೇಳೇ ಇಲ್ಲ. ಕೆಲವೊಂದ್ ಸೆಟ್ ಅಲ್ಲಿ ಡೈರೆಕ್ಟರ್ ಒಂದ್ ಸ್ವಲ್ಪ ಹಿಂಗಿಂಗ್ ಏನಾದ್ರು ನಾವು ವೇರಿಯೇಷನ್ ಮಾಡಿದ್ರು, ಒಂದ್ ಸ್ವಲ್ಪ ಜೋರ್ ದನಿಲ್ ಹೇಳ್ತಾರೆ ಹಂಗೆ ಅಂತ. ಇವ್ರ ಹಂಗಿಲ್ಲ, ನಕ್ಕೊಂಡೆ ಹಿಂಗ್ ಮಾಡ್ಬಿಡಿ, ಇದು ಸರಿ ಹೋಗುತ್ತೆ, ಹಿಂಗ್ ಮಾಡ್ಬಿಡಿ ಅಂತ ಒಂದ್ ಅವರೇ ಬಂದು ತೋರಿಸಿ ಈ ತರ ಮಾಡಿ ಹಿಂಗ್ ಅಂತ ಹೇಳಿ ಆ ತರ ಎಲ್ಲ ಇಷ್ಟೇ ಸರ್ ಸೌಂಡ್ ಬರೋದು, ಆಕ್ಷನ್ ಕಟ್ ಇಷ್ಟೇ ಸೌಂಡ್ ಕೇಳೋದು ಅವ್ರು. ಇದಾರಂತ ನೋಡಿ ಪ್ರೆಸೆನ್ಸ್ ಗೊತ್ತಾಗ್ತಾ ಇರ್ತಿರ್ಲಿಲ್ಲ, ಆತ ಅಷ್ಟು ಸೈಲೆನ್ಸ್. ಮತ್ತೆ ನಗ್ತಾನೆ ಇರ್ತಿದ್ರು ಆರಾಮ್. ಅಂದ್ರೆ ಯಾರಿಗೂ ಬೈದಿಲ್ಲ, ಪೀಸ್ ಆಗಿದ್ವಿ ನಾವು. ಡೈರೆಕ್ಟರ್ ಸಿಗ್ಬೇಕಲ್ವಾ? ನಾವು ತುಂಬಾ ಲಕ್ಕಿ ಮಾಡಿದ್ವಿ ಅಂತ. ಸೀರಿಯಸ್ಲಿ ಅದು ಫಸ್ಟ್ ಸಿನಿಮಾಗೆ ಈ ತರ ಡೈರೆಕ್ಟರ್ ಸಿಕ್ಕಿದಾಗ ನಮ್ಗೆ ಕೆಲಸ ಮಾಡಕ್ ಇನ್ನೂ ಸ್ವಲ್ಪ ಸ್ಪೇಷಿಯಸ್ ಸಿಗತ್ತೆ, ಕಂಫರ್ಟೇಬಲ್. ನರ್ವಸ್ ಆಗ್ಬಿಡ್ತೀವಿ, ನಾವು ಮಾಡೋದನ್ನು ಮರ್ತ್ ಬಿಡ್ತೀವಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಮರ್ತ್ ಬಿಡ್ತೀವಿ. ಇಲ್ಲ ಭಯ ಇರುತ್ತೆ, ಯಾರು ಗೊತ್ತಿರಲ್ಲ, ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ ಫುಲ್ ನಡುತ್ತಾ ಇದಾರೆ ಅನ್ನೋ ತರ. ಸೊ ಇವ್ರು ಆತರ ಎಲ್ಲ ಫ್ರೆಂಡ್ಲಿ ಆಗಿ ಎಲ್ಲ. ಲಕ್ಕಿ ಟೀಮ್ ಹಂಗಾರೆ ನಿಮ್ದು ಅಷ್ಟು. ಅಲ್ಲ ವಿಲನ್ ಆಗಿ ನಾ ಆಗಲ್ ಕೇಳ್ದೆ ನಿಮಗೆ, ವಿಲನ್ ಆಗಿ ಇವ್ರಿಗೆ ಎಷ್ಟು ಕಾಟ ಕೊಡ್ತಾ ಇದ್ರಿ ಅಂತ. ಕಾಟ ಯಾವ ತರ ಕೊಟ್ರಿ? ಒಂದ್ ಆಂಗಲ್ ಅಲ್ಲಿ ಕಾಟ ಅಂತಂದ್ರೆ ಇವ್ರೊಬ್ಬರಿಗೆ ಅಂತಲ್ಲ, ನಮ್ಮ ಒಂದು ಗ್ಯಾಂಗ್ ಇದೆ. ಸೊ ಆ ಗ್ಯಾಂಗ್ ಅವ್ರು ಕಂಪ್ಲೀಟ್ ನಾವ್ ಇವ್ರಿಗೆ ಕಾಟ ಕೊಡೋದು, ಯಾಕಂದ್ರೆ ಅವ್ರು ನಮ್ ಜಾಗಕ್ಕೆ ಬಂದಿರ್ತಾರೆ. ಸೊ ಹಂಗಾಗಿ ಕಾಟ ಕೊಡ್ತೀವಿ. ಕಾಡಲ್ಲಿ ಇರ್ತಾರೆ, ನೀವು ಅವ್ರ ಜಾಗಕ್ಕೆ ಇರ್ತೀರ. ಹಾಗಾದ್ರೆ ನೀವು ಅವ್ರ ಜಾಗಕ್ಕೆ ಹೋಗಿರ್ತೀರ ಅಂತ ಹೇಳಿದ್ರಲ್ಲ, ಅವರು ಅವ್ರ ಕಾಡಲ್ಲಿ ಇರ್ತಾರೆ, ನೀವು ಅವ್ರ ಜಾಗಕ್ಕೆ ಹೋಗಿರ್ತೀರಾ ಅಂದಂಗೆ. ನಾವು ಆಕ್ಚುಲಿ ನಾಡಿಂದ ಕಾಡಿಗೆ ಬಂದಿರ್ತೀವಿ. ಸರಿಯಾಗಿ ಕಾಟ ಕೊಟ್ರೆ ಸರ್ ಹಂಗಾರೆ? ಒಂದ್ ರೇಂಜ್ ಕೊಟ್ರು, ಆಮೇಲೆ ನಾನು ಟ್ರಿಗರ್ ಆದ್ಮೇಲೆ ನಾನ್ ಕೊಟ್ಟೆ, ತಡ್ಕೊಳಕ್ ಆಗಿಲ್ಲ ಅವ್ರಿಗೆ. ಏನೇ ಹೇಳ್ತಿದ್ರ ನೋಡಿ ಮೇಡಮ್, ಅದೇ ಅಲ್ವಾ ವಾಸ್ತವ. ಲಾಸ್ಟ್ ಫೈನಲ್ ಅಲ್ಲಿ ಹೀರೋನೇ ಆಗ್ಬೇಕಲ್ಲ, ವಿಲನ್ ಹೀರೋ ಆಗಕ್ಕಾಗಲ್ಲ. ನಿಜ ಸರ್. ಆಕ್ಚುಲಿ ಒಂದ್ ಅನುಭವ ಹೇಳಿ, ಈ ಸಿನಿಮಾನ ಪ್ರೇಕ್ಷಕರು ಯಾಕೆ ನೋಡ್ಬೇಕು ಅನ್ನೋ 3 ರೀಸನ್ ಕೊಡೋದಾದ್ರೆ? ಆಗ್ಲೇ ನನ್ಗೆ ಕೊಟ್ಟೆ ನಿಂಗೆ ರೀಸನ್. ಏನು ಕೇಳಿದ್ರೆ ಲವರ್ಸ್ಗಳು ನೋಡ್ಬೇಕಾಗಿರೋಂಥ ಸಿನಿಮಾ ಅಂತ ಹೇಳಿದೆ. ಏನಕ್ಕೆ ಹೇಳಿದ್ರೆ ಒಳ್ಳೆ ಕಂಟೆಂಟ್ ಇದೆ. ಮೋರ್ ದೆನ್ ಏನಂದ್ರೆ ಸೇಫ್ಟಿ ಮೆಜರ್ಮೆಂಟ್ ಏನ್ ಬೇಕು ಅದಕ್ಕೋಸ್ಕರ. ಆಮೇಲೆ ಪೇರೆಂಟ್ಸ್ಗಳು ನೋಡ್ಬೇಕಾಗಿರುವಂತ ಸಿನಿಮಾ, ಅದೇ ಹೇಳಿದ್ನಲ್ಲ, ಅದೇ ರೀಸನ್ಗೆ. ಅಂಡ್ ಮೋರ್ ದೆನ್ ನಾವೆಲ್ಲ ತುಂಬಾ ಕಷ್ಟಪಟ್ಟು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ, ಜನರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಅದಕ್ಕೋಸ್ಕರ ನೋಡ್ಬೇಕು. ದಯವಿಟ್ಟು ಬಂದು ನೋಡಿ. ಮೇಡಮ್ ತಾವು ಹೇಳೋದಾದ್ರೆ? ಏನಿಲ್ಲ, ಅದೇ ಮೆಸೇಜ್, ಬೇರೆ ಅಂತ ಏನಿಲ್ಲ, ಅದು ಇರೋದೇ ಅದು ಮೆಸೇಜ್ ಇರೋದು. ಇವಾಗ ಇತ್ತೀಚೆಗೆ ಏನಂದ್ರೆ ಸ್ವಲ್ಪ ಪೇರೆಂಟ್ಸ್ ತುಂಬಾ ರಿಸ್ಟ್ರಿಕ್ಷನ್ ಮಾಡ್ತಿರ್ತಾರೆ ಮಕ್ಕಳಿಗೆ, ಹಂಗೆ ಅಂದ್ಬಿಟ್ಟು ಸುಳ್ಳು ಎಲ್ಲೆಲ್ಲೂ ಹೋಗ್ತಾ ಇರ್ತಾರೆ.
ಸೊ ಹೋದಾಗ ಗೊತ್ತಿರೋ ಜಾಗಕ್ಕೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋದಾಗ ಏನಾಗುತ್ತೆ, ಅವರು ತುಂಬಾ ಅನುಭವಿಸ್ತಾರೆ ಅಲ್ಲಿ ಹೋದಾಗ. ಸೊ ಅದನ್ನೇ ಕೇಳ್ಕೊಳ್ಳೋದು, ಆ ತರ ತಪ್ಪು ಮಾಡಬೇಡಿ, ಪೇರೆಂಟ್ಸ್ ಸುಳ್ಳು ಹೇಳಕ್ ಹೋಗ್ಬೇಡಿ, ದಯವಿಟ್ಟು ನಮ್ಮ ಸಿನಿಮಾನ ಬಂದ್ ನೋಡಿ ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿದೆ, ನೀವು ಇಷ್ಟಪಡ್ತೀರಾ ಅನ್ಕೋತೀವಿ. ಖಂಡಿತ ಖಂಡಿತ. ಆ್ಯಕ್ಚುಲಿ ಸರ್ ಇನ್ನೊಂದು ಕೇಳ್ಬೋದು, ಸಿನಿಮಾದಲ್ಲಿ ತಮ್ಮದು ಅನುಭವ ಆದಾಗ ಕೇಳಿದೆ ನಾನು ಆಗಲೇ, ಏನೋ ಫನ್ನಿ ಮೂಮೆಂಟ್ಸ್ ಆಗಿರ್ಬೋದು, ಏನೋ ಮರೆಯಲ್ಲ ಅಂತ ಒಂದು ಏನೋ ಘಟನೆ ಏನಾರು ಆಯ್ತಾ ಆ ಥರ ಅನ್ನೋ ಒಂದು ಬೇಜಾರು ಅಥವಾ ಖುಷಿ ಸಿನಿಮಾದಲ್ಲ, ಹಾಂ ಆ ಶೂಟಿಂಗ್ ಟೈಮಲ್ಲಿ? ಶೂಟಿಂಗ್ ಟೈಮ್ ಫುಲ್ ಫನ್ನೇ ಎಂಟೈರ್ ಸಿನಿಮಾ. ಹಾ ನನ್ನದೊಂದಿದೆ. ಫುಲ್ ಫನ್ ಏನಂದ್ರೆ ಇವ್ರು ಬಂದಿದ್ರಲ್ಲ ಚೇಸ್ ಶೂಟಿಂಗ್. ಮಾಡ್ಲಿಕ್ಕೆ ಇರುತ್ತೆ ನಂಗೆ. ಇವರು ಗಾಡಿ ತಗೊಂಡ್ ಹೋಗ್ಬಿಡ್ತಾರೆ. ಹೋದಾಗ ನಾವೆಲ್ಲ ನಮ್ ಗ್ಯಾಂಗ್ ಚೇಸ್ ಮಾಡಕ್ ಇರುತ್ತೆ. ಅಲ್ಲಿ ಚೇಸ್ ಮಾಡ್ತಾ ಮಾಡ್ತಾ ಕೈ ಚಾಕು 2 ಸರಿ ಬಿದ್ದಿದೀನಿ. ಒಂದ್ಸ್ ಇಲ್ಲೇ ಚುಚ್ಬೇಕಿತ್ತು ಚಾಕು, ಒರಿಜಿನಲ್ ಚಾಕು ಇಲ್ಲಿ ಚುಚ್ಬೇಕಿತ್ತು, ಆಗ ಒಂದ್ಸ್ ಮಿಸ್ ಆಗಿದೆ. ಇನ್ನೊಂದ್ಸರಿ ಹೋಗ್ಬೇಕಾದ್ರೆ ರಿಯಲ್ ಆಗಿ ಬಿದ್ದಿದ್ದೀನಿ. ಹೆಂಗ್ ಬಿದ್ದಿದ್ದೀನಿ ಅಂದ್ರೆ ಫುಲ್ ಇಲ್ಲೆಲ್ಲ ಕೆತ್ತ ಹೋಗ್ಬಿಟ್ಟಿದೆ ಕಾಲು. ಬಟ್ ಡೈಲಿ ಬೀಳ್ತಾ ಇದ್ರು. ಪೂಜೆ ಮುಗಿದ್ಮೇಲೆ ಫಸ್ಟ್ ಶಾಟ್ ಆದ್ಮೇಲೆ ಸೆಕೆಂಡ್ ಶಾಟಿಗೆ ಒಂದ್ಸಲ ಬೀಳೋರು ಅವರು ಬಂದು. 2ನೇ ದಿನ ಹಂಗೆ, 3ನೇ ನಾನೇ ಕಾಯ್ತಿದ್ದೆ ಯಾವಾಗ ಎಲ್ಲಿ ಬೀಳ್ತಾರೆ ಅಂತ. ಆಕ್ಚುಲಿ ಅದು ರೋಡ್ ಒಂಥರ ಮಣ್ಣು ತರ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಪೇನ್ ಆಯ್ತು. ಆಕ್ಚುಲಿ ಇಲ್ಲೆಲ್ಲ ತರ್ಚಿತ್ತು ಕಾಲೆಲ್ಲ. ಅದು ಇನ್ನೊಂದ್ಸರಿ ಮಾಸ್ಟರ್ ಫುಲ್ ಎದ್ರು ಏನೋ ಆಗೇ ಹೋಯ್ತು ಅನ್ಕೊಂಡ್ ಎದ್ದು ಬಂದಿದ್ರು. ಕಂಪ್ಲೀಟ್ ನಾನ್ ಬಿದ್ದಿದ್ದೀನಿ. ಕಟ್ಗೆ ಚೂರ್ ಬೇರೆ ಇಷ್ಟು ಉದ್ದ ಇದೆ, ಚಾಕು ಬೇರೆ ಇದೆ ಕೈಯಲ್ಲಿ, ಇಲ್ಲಿ ಬೇರೆ ಫಾರೆಸ್ಟ್ ಅಲ್ಲಿ ಗೊತ್ತಾಗಲ್ಲ ಸರ್, ಸಣ್ಣ ಸಣ್ಣ ಮುಳ್ಳುಗಳು, ನೀಟಾಗಿ ತೆಗ್ದಿರಲ್ಲ, ಗಿಡಗಳೆಲ್ಲ ಕಟ್ ಮಾಡಿರ್ತಾರೆ, ಅರ್ಧ ಪೀಸ್ಗಳಿರತ್ತೆ. ತುಂಬಾ ರಿಸ್ಕಿ ಇತ್ತು ಅಲ್ಲಿ. ಎಷ್ಟು ಕಷ್ಟಪಟ್ರಿ ಅಂತ ನೀವು ಹೇಳ್ತಾರೆ ಸರ್, ತುಂಬ ಕಷ್ಟಪಟ್ಟೆ ಅಂತ. ಆ್ಯಕ್ಚುಲಿ ನಿಮ್ಮ ನಾನು ಟೀಸರ್ ಮತ್ತು ನೋಡ್ಕೊಂಬಂದೆ, ಆರ್ಟಿಕಲ್ಸ್ ಎಲ್ಲ ಓದ್ಕೊಂಬಂದೆ ನಾನು. ಇದರಲ್ಲಿ ಮತ್ತು ನೀವು ಮಾತಾಡ್ತಾರೋ ನೋಡಿದ್ರೆ ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದಿರಾ ಅಂತ ಅನ್ಸುತ್ತೆ. ಪ್ರತಿಯೊಬ್ಬರದ್ದು ಒಂದು ಕನಸು ಈ ಸಿನಿಮಾದಲ್ಲಿದೆ ಅಂತ ಅನ್ಸುತ್ತೆ. 100%. ನೀವು ಟೀಸರ್ ಅಲ್ಲಿ ಎಷ್ಟು ಬ್ಲಡ್ ನೋಡಿದಿರಾ, ಆ ರಿಯಲ್ ಬ್ಲಡ್ ಒಂದು ಬರಕ್ ಬಾಕಿ. ಅದೇ ಹೇಳ್ತಾ ಇದ್ರು ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಅಂತ ಜನ ಇದು ಮಾಡ್ಲೇಬೇಕು. ನಿಜ 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 ನಿಜ. ಇಲ್ಲ ಸರ್, ತುಂಬಾ ರಿಸ್ಕಿ ಶಾರ್ಟ್ಸ್ಗಳೆಲ್ಲ ಇತ್ತು, ಇಂಜುರಿಗಳಾಗಿರೋದು ಇತ್ತು, ಏನು ಮಾಡೋಕ್ಕಾಗ್ತಿಲ್ಲ. ಬಟ್ ನೆಕ್ಸ್ಟ್ ಡೇ ನಾವು ವರ್ಕಿಗೆ ಅದೇ ಜೋಶಲ್ಲಿ ಹೋಗ್ತಾ ಇದ್ವಿ. ಮೋರ್ ದೆನ್ ವಿನೋದ್ ಮಾಸ್ಟರ್ ಜೊತೆ ನಾನು ಫೈಟ್ ನೆಕ್ಸ್ಟ್ ಲೆವೆಲ್ಗೆ ಇದ್ದದ್ದು. ಏನಕ್ಕೆ ಹೇಳಿದ್ರೆ ಅಷ್ಟು ಚೇರ್ ಅಪ್ ಮಾಡ್ತಾ ಇದ್ರು ಅವರು, ಏನೇ ಇದ್ರು ಎಲ್ಲೂ ಡಿಸಪಾಯಿಂಟ್ ಆಗ್ತೀನಿ. ನಾನೇ ಸಮ್ ಟೈಮ್ ಡಿಸಪಾಯಿಂಟ್ ಆಗ್ತಿದ್ದೆ, ಏನಕ್ಕೆ ಟೇಕ್ ಆಗ್ತಿಲ್ವಲ್ಲ ಅಂತ ಕೆಲವು ಸ್ಟಂಟ್ಗಳು. ಏನಕ್ಕೆ ಆರಾಮಾಗಿ ಮಾಡೋ ಇರೋ ಅಂತ ಆ ರೇಂಜಿಗೆ ಸಪೋರ್ಟ್ ಅವರು. ಅದೇ ಒಂದು ಮೈಂಡ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಡೈರೆಕ್ಟರ್ ಹಂಗೆ ವಿನೋದ್ ಮಾಸ್ಟರ್ ಕೂಡ ಭಯಂಕರ ಜೋಶು. ಸೂಪರ್ ಸರ್, ತುಂಬ ಖುಷಿ ಆಯಿತು. ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಈ ಸಿನಿಮಾಗಳ ಕಾಂಪಿಟೇಷನಲ್ಲಿ ನೀವು ಒಂದು ಬೇರೆ ಥರ ಪ್ರೇಕ್ಷಕರನ್ನು ಯಾವ ರೀತಿ ಕರಿತೀರಾ ಥಿಯೇಟ್ರಿಗೆ ಒಂದು ಅವಕಾಶ ಕೊಟ್ಟರೆ? ಅದೇ ನಮ್ಮದು ಸಿನಿಮಾದಲ್ಲಿ ಇನ್ನೊಂದು ಮೈನ್ ಪಾಯಿಂಟ್ ಇದೆ, ಅದೆಲ್ಲೂ ನಾವು ಹೇಳ್ಕೊಂಡಿಲ್ಲ. ಒಂದು ತಿನ್ ಲೇಯರ್ ಅಂತಲೇ ಹೇಳ್ಬೋದು. ಮಂಗಳೂರು ಕಡೆ ನಾವು ಆರಾಧನೆ ಮಾಡುವಂಥ ದೈವ ಸ್ವಾಮಿ ಕೊರಗಜ್ಜ ಅವ್ರದ್ದೊಂದು ಬೇಸಿಸ್ ಮೇಲೆ ಸಿನಿಮಾ ಕಂಟೆಂಟ್ ತಗೊಂಡು ಹೋಗಿದೆ. ಅದ್ರ ಮೇಲೆ ಒಂದು ಸಾಂಗ್ ಇದೆ. ಕೊರಗಜ್ಜ ಅವರ ಕಾರಣಿಕ ಏನನ್ನೋದು ಈ ಸಿನಿಮಾದಲ್ಲಿ ಇದೆ. ಸೊ ಅದು ಏನಂದ್ರೆ ನಾವು ಹೇಳೋದಕ್ಕಿಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೋರ್ ದೆನ್ ಅವ್ರದ್ದು ಏನಿದೆ ಕಾರಣಿಕ ಅಂತ ಏನು ಹೇಳ್ತೀವಿ, ಈ ಸಿನಿಮಾದಲ್ಲಿ ಒಂದು ಎಳೆಯಾಗಿ ತೋರಿಸಿದ್ದೀವಿ. ಅದು ಮಂಗಳೂರು ಜನರಿಗೆ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಈಗ ಕರ್ನಾಟಕ ಜನಗಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡುವಂತ ಅವಕಾಶ. ಸೊ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕಂತ ಕೇಳಿ. ತಾವು ಒಂದು ವಿಲನ್ ಸ್ಟೈಲ್ ಅಲ್ಲೇ ಒಂದು ಪ್ರೇಕ್ಷಕರು ಆತರ ಎಲ್ಲ ನಾವು ಹಾಕಲ್ಲ. ಅಲ್ಲ, ವಿಲನ್ ಸ್ಟೈಲ್ ಅಲ್ಲೇ ಒಂದು ವೇ ಆಫ್ ಇದು ಇಲ್ಲ ಇಲ್ಲ ಬೇಡ, ಅವರು ನಮ್ ದೇವರುಗಳು. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಸಿನಿಮಾ, ದಯವಿಟ್ಟು ಬಂದು ನೋಡಿ. ಹೊಸಬರಿಗೆ ಇವಾಗ ನೀವು ಬಂದು ನೋಡಿದ್ರೇನೆ ನಮ್ಗೆ ಇನ್ನೊಂದು ನೆಕ್ಸ್ಟ್ ಸಿನಿಮಾ ಮಾಡಕ್ಕೆ ಒಂದು ಏನ್ ಹೇಳ್ತಾರೆ, ಒಂದು ಎನರ್ಜಿ ಬರುತ್ತೆ, ನಾವು ಮಾಡ್ಬೇಕು. ಯಾಕಂದ್ರೆ ನೀವೇ ಕೈ ಬಿಟ್ರೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಅವ್ರು ಡೈಲಾಗ್ ಹೇಳಿಲ್ಲ, ಕಣ್ಣಲ್ಲೇ ಅವರು ವಿಲನ್ಗೆ ತೋರಿಸ್ಬಿಟ್ರು. ಡೈಲಾಗ್ ಕಿಂತ ಜಾಸ್ತಿ ಕಣ್ಣಲ್ಲೇ ಓಜಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಲ್ಲಿವರೆಗೂ ನಮ್ಮ ಜೊತೆ ಮಾತಾಡಿದ್ದಕ್ಕೆ. 8ನೇ ತಾರೀಕು ನಾವು ಬರ್ತೀವಿ, ಸಿನಿಮಾ ನಮಗೂ ತೋರಿಸಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ಸರ್, ಇದಿಷ್ಟು ಚಿತ್ರತಂಡದ ಮಾತುಗಳಾಯಿತು. ನೋಡ್ತಾ ಇರಿ ನ್ಯಾಷನಲ್ ಟಿವಿ.